ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಕಮೆಂಟ್ ವಿಡಿಯೋಸ್. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ, ಅವ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಲ್ಲಿರೋ ಗಂಟಿನೂ ಹೊಡ್ರಿ. ಗುರು ಕರಿಮಣಿ ಮಾಲೀಕ ನಾನು ಗುರು, ನಿಜವಾಗ್ಲು ರಾಹುಲ್ ಅಲ್ಲ ಗುರು. ನನ್ನ ಹೆಸರು ಹೇಳ್ಕೊಂಡೋಗಿ ರಾಹುಲ್ ಹೆಸರಿಗೆ ಯಾಕೆ ಹೇಳ್ತೀರಿ ಗುರು? ನಿಜವಾಗ್ಲು ಕರಿಮಣಿ ಮಾಲೀಕ ನಾನು ಗುರು. ಮೂವರು ಕಟ್ಟಿದೀನಿ ಗುರು. ಇನ್ನೊಂದು ಕಟ್ಕೊಂಡ್ಬಿಡು, ಹೊತ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ. 3 ಹೆಂಡ್ರು ಮಾಲೀಕ ನೀನು, ಬಾಂಡ್ಲಿ ಮಂಜಣ್ಣ. ಕರಿಮಣಿ ಯಾರು ಗುಟ್ಟು ಯಾರಿಗಿಲ್ಲ ಯೋಗ ಗುರು. ನಿಜವಾಗ್ಲು ಪ್ರಪಂಚದಲ್ಲಿ ಯಾರು ಮೂರಾಗಿಲ್ಲ. ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಅವನ್ ಮಾಡ್ಕೊಂಡಿದ್ದ, ಈಗ ಎಳ್ನವ್ ನಾನು ಗುರು. ಮೂರ್ ಕರಿಮಣಿ ಮಾಲೀಕ ನಾನು ಗುರು. ಮೂರ್ಗೆ ಕರಿಮಣಿ ದಾರ ಕಟ್ಟಿದೀನಿ ಗುರು. ಅಲ್ಲ ಮುಂಡೆದೆ, ನೀನ ಮೂದೇವಿ ಮಂಜ, ನೀನ್ ಮುಖ ಮೊಚ್ಚ ಮೆಂಟಲ್ ನಾಯಿ ಕಚ್ಚ. ಇಟ್ ಈಸ್ ಗ್ರೇಟ್ ಅಲ್ಲ ಗುರು. ನಿಜವಾಗ್ಲು ನಾನು ಇಡೀ ಯಾರು ಮಾಡ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ, ಯಾರು ಹೇಳ್ಕೊಂತಾರ ಬಿಡ್ಕೊಂತಾರ ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಗುರು, ನಿಜವಾಗ್ಲು. ಓನಲ್ಲ, ನೀನು ಏನೇ ಹೇಳಿದ್ರು ಕರಿಮಣಿ ಮಾಲೀಕ ನೀ ಅಲ್ಲ. ನಂಬರ್ 1 ಗ್ರೇಟ್ ಗುರು. ಲೈಕ್ ಕೊಟ್ಟು ಒಂದು ಪಾಳ ಮಾಡಿ ಗುರು. ನಿಜವಾಗ್ಲು ಕರಿಮಣಿ ದಾರ ಅಂದ್ರೆ ತಮಾಷೆ ಅಲ್ಲ ಗುರು. 10 ಜನಕ್ಕೆ ಅನ್ನ ಹಾಕಿ 10 ಜನಕ್ಕೆ ಎಲ್ಲಾರು ಸೇರಿಸಿ ಕರಿಮಣಿ ದಾರ ಕಟ್ಟೋದ ತಮಾಷೆನಾ? ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಬಿಡಿ ಗುರು. ನಾನು ಗುರು ಕರಿಮಣಿ. ರಾಹುಲ್ ಅಲ್ಲ ಗುರು. ನಿಜವಾಗ್ಲು ರಾಹುಲ್ ಅಲ್ಲ ಗುರು ಕರಿಮಣಿ ಕಟ್ಟಿರೋದು ನಾನು ಗುರು. ನಂಬರ್ ಮಂಜುನಾಥ್ ಕರಿಮಣಿ. ಈ ಥರ ಹಿಂಸೆ ಕೊಟ್ಟರೆ ಇನ್ಸ್ಟಾಗ್ರಾಮ್ ಯಾರು ನೋಡ್ತಾರೆ ಸರ್? ನಿನ್ನ ನಂಬ್ಕೊಂಡು ಬಂದಿರೋ ನಿನ್ನ ಹೆಂಡ್ತಿರ್ನ ತೋರಿಸಿ ನಾವು ನೋಡಿ ಕಣ್ ತುಂಬಿಸ್ಕೋತೀವಿ. ಕೊನೆಗೂ ಪ್ರೂವ್ ಆಯಿತು ನೀನು ನಿಜವಾದ ಗಾಂಡು ಮಗ ಕೈಲಾದವನು ಅಂತ. ಬಿಟ್ಟೋಗವ್ರೆ. ಕೆಲವೊಂದು ಹುಡುಗಿರು ಹೇಗಂದ್ರೆ ತಮಗಿಂತ 2-3 ವರ್ಷ ದೊಡ್ಡವರಿರೋ ಹುಡುಗರಿಗೆ ಅಂಕಲ್ ಅಂತ ಕರೀತಾರೆ. ಅದೇ ಅವ್ರ ಅಪ್ಪ ಅಮ್ಮ ನೋಡಿರೋ ಹುಡುಗ ಅವ್ರಿಗಿಂತ 10 ವರ್ಷ ದೊಡ್ಡವನಾಗಿದ್ರು ಕೂಡ ಬೇಬಿ ಅಂತ ಕರೀತಾರೆ. ಅಕ್ಕ ಮಾತಾಡ್ತೈತಿ ಕೂಸೆ ಅಲ್ವಾ? ಅನುಭವದ ಮಾತು ಮೇಡಮ್. ಸದ್ಯ ಇವತ್ತು ಒಕ್ಕಳು ತೋರಿಸಿಲ್ಲ. ಪ್ರತಿ ವಿಡಿಯೋದಾಗ ಒಕ್ಕಳು ತೋರ್ಸ್ಕೊಂಡು ಬರ್ತೀಳು. ಇವತ್ತು ಒಕ್ಕಳು ತೋರಿಸಿಲ್ಲ. ಅದು ನಮ್ಮೆಲ್ಲರ ಪುಣ್ಯ. ನಮ್ಮ ರೀಲ್ಸ್ ನೋಡಿದ್ರೆ ನಮ್ಗೆ ಯಾರು ಗಂಡ ಕೊಡಂಗಿಲ್ಲ. ಈ ಥರ ಹೇಳಿನೇ ನಮ್ಮಂಥ ಹುಡುಗರನ್ನ ಹಾಳು ಮಾಡೋಕ್ಕೆ ಕಾರಣ ಆಯಿತು ನೀವು. ಯಾರು ಗಂಡು ಕೊಡ್ಲಿಕ್ಕೆ ಏನಂತೆ, ನಮ್ಮ ಫ್ರೆಂಡ್ ಇದ್ದಾನೆ, ನಿನ್ನ ಕೊಟ್ಟು ಮ್ಯಾರೇಜ್ ಮಾಡ್ತೀನಿ, ಆಯಿತಾ? ಖುಷಿನಾ? ನಮ್ಮ ಮನೆಯಲ್ಲಿ ಒಪ್ಪಿಸ್ತೀನಿ, ಬನ್ನಿ ಮದುವೆ ಆಗೋಣ. ಹೆಣ್ಣು ಅಂದರೆ ಮಾನ, ಮಾನ ಅಂದರೆ ಮನೆ ಬಿಟ್ರೆ ಹೆಂಗೆ ಹೇಳು, ಆಂಟಿ ಅಂದು ಓದನು. ಯಾವನು ಅವನು ಅಂದವನು ಕಣ್ಣು ಕಾಣಲ್ವಾ ಅವನಿಗೆ? ಅಜ್ಜಿಗೆ ಆಂಟಿ ಅಂತಾನೆ ಅವನು. ನೀವು ಅವನನ್ನು ಅಂಕಲ್ ಅಂತ ಕರೆದು ಶೇಡ್ ತೀರಿಸ್ಕೊಳ್ಳಿ ಅಷ್ಟೇ. ಅವನು ಯಾರೋ ಸಿಂಗಲ್ ಸಂಘದ ಅಧ್ಯಕ್ಷನೇ ಇರಬೇಕು. ಆಂಟಿಗಿರೋ ಬೆಲೆ ಯಾವ ಹುಡುಗರಿಗೂ ಇಲ್ಲ. ಐ ಲವ್ ಆಂಟೀಸ್. ಯಾಕಳ್ತೀವ, ಇಲ್ಲಿ ಆಂಟಿ ಲವರ್ಸ್ ಇದ್ದಾರೆ. ಹುಡುಗರಿಗಿಂತ ಆಂಟಿಯರಿಗೆ ವ್ಯಾಲ್ಯೂ ಕೊಡ್ತಾರೆ. ನೋಡಿ ಗಾಯ್ಸ್, ಎಷ್ಟು ದೊಡ್ಡದು ನಮಗೆ ಗೊತ್ತೇ ಇರಲಿಲ್ಲ ಗಾಯ್ಸ್. ಶೇಪೆ ಕೈ ಇದೆ ನನ್ನ ಕೈಯಲ್ಲಿ. ಇಷ್ಟು ದೊಡ್ಡದು ತಿನ್ನಕ್ಕಾಗಲ್ಲ. ಹೌದಾ? ಇಷ್ಟು ದಿನ ಗೊತ್ತೇ ಇಲ್ಲ. ಇನ್ನು ಮುಂದೆ ಇದೇ ಥರ ತಿಂತೀವಿ. ಅದಕ್ಕೆ ಹಿಂಗ್ ಮಾಡಿ ತಿನ್ಬೇಕು. ನನಗೆ ಈ ಥರ ಒಂದು ವಿಷಯನೇ ಗೊತ್ತಿರಲಿಲ್ಲ. ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಬಂದಿರೋ ಕೋಪಕ್ಕೆ ತಿಕ್ಕ ಹೊಡ್ಕೊತಿದ್ಯಾ?
ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಹೊಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಧನ್ಯವಾದಗಳು.